ಎಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಇವತ್ತೇನು ಗೊತ್ತಾ, ನಮ್ಮ ಕರ್ನಾಟಕದ ಸ್ಪೆಷಲ್ ಬಿಸಿಬೇಳೆ ಬಾತ್. ಈ ಬಿಸಿಬೇಳೆ ಬಾತ್ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ತುಂಬ ಕ್ವಿಕ್ಕಾಗಿ, ಟೇಸ್ಟಿಯಾಗಿ, ಹೆಲ್ದಿಯಾಗಿ ಮಾಡೋವಂಥ ಒಂದು ಹೋಲ್ಸಮ್ ಫುಡ್ ಅಂತಲೇ ಹೇಳ್ಬೋದು. ಇದನ್ನು ಟೇಸ್ಟಿಯಾಗಿ ನಾವು ಮಾಡೋದು ಹೇಗೆ ಅಂತ ನೋಡೋಣ. ಹಾಗೆ ನೀವು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ಬಿಸಿಬೇಳೆ ಬಾತ್ ಮಾಡೋದಕ್ಕೆ ನಾನಿಲ್ಲಿ 100 ಗ್ರಾಮಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೋನಾ ಮಸೂರಿ ಅಕ್ಕಿ, ಯಾವುದೇ ರೈಸ್ ಆದರೂ ಆಗುತ್ತೆ. ಹಾಗೆಯೇ 100 ಗ್ರಾಮಷ್ಟು ಬೇಳೆ ತೊಗೊಂಡಿದ್ದೀನಿ, ತೊಗರಿ ಬೇಳೆ ತೊಗೊಂಡಿದ್ದೀನಿ. ನಿಮಗೆ ಬೇಳೆ ಜಾಸ್ತಿ ಬೇಡ ಅಂದರೆ ಅರ್ಧ ಕಪ್ಪಷ್ಟು ಹಾಕ್ಬೋದು, ಅಂದರೆ 50 ಗ್ರಾಮ್ ಹಾಕ್ಬೋದು. 1 ಕಪ್ ಅಕ್ಕಿಗೆ 1 ಕಪ್ಪಷ್ಟು ಬೇಳೆ ನಾನು ತೊಗೊಂಡು ಇಲ್ಲಿ ನಾನು 4 ಥರದ ತರಕಾರಿ ತೊಗೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ಬಟಾಣಿ, ಹಾಗೆಯೇ ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಸಹ ನಾನು 1 ಕಪ್ಪಿನಷ್ಟು ತರಕಾರಿ ತೊಗೊಂಡಿದ್ದೀನಿ. ಎಲ್ಲನೂ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತರಕಾರಿ ಆಪ್ಷನಲ್, ಬೇಕು ಅಂದರೆ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ತರಕಾರಿ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ, ಇಷ್ಟು ಹಾಕಿದರೆ ಸಾಕು, ಇಲ್ಲಾಂದರೆ ತರಕಾರಿ ಅನ್ನೋ ಥರ ಆಗೋಗ್ಬಿಡುತ್ತೆ. ಬಿಸಿಬೇಳೆ ಬಾತಲ್ಲಿ ಅಲ್ಲೆಲ್ಲೋ ತರಕಾರಿ ಕಾಣಿಸ್ಬೇಕು ಅಷ್ಟೇ, ಎಲ್ಲೆಲ್ಲೋ ಒಂದೊಂದು ಕಡೆ ತರಕಾರಿ ಕಾಣಿಸ್ಬೇಕು. ಜಾಸ್ತಿ ತರಕಾರಿ ಇದ್ದರೆ ತರಕಾರಿ ಅನ್ನಾಗಿ ಹೋಗ್ಬಿಡುತ್ತೆ. ಈಗ ನೋಡಿ, ಇದನ್ನೆಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ತೊಳೆದಿರೋಂಥ ಅಕ್ಕಿ, ಬೇಳೆ, ತರಕಾರಿ ಎಲ್ಲನೂ ಕುಕ್ಕರ್ಗೆ ಹಾಕ್ಕೊಂಡು ನಾನು ಹಾಕಿರೋ ಅಂಥದ್ದು 1 ಕಪ್ಪಿನಷ್ಟು ಅಕ್ಕಿ ಅಲ್ವಾ, ಅದಕ್ಕೆ ನಾನಿಲ್ಲಿ 5 ಕಪ್ಪಿನಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಈ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ಅಕ್ಕಿ ಹಾಕಿದ್ದೀನಿ, ಅದೇ ಕಪ್ಪಿನಲ್ಲಿ ನಾನಿಲ್ಲಿ 5 ಕಪ್ಪಿನಷ್ಟು ನೀರು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಸಾಫ್ಟಾಗಿ ಬರುತ್ತೆ, ಒಂದು ಸ್ವಲ್ಪ ಅನ್ನ ಚೆನ್ನಾಗಿ ಬೇಯುತ್ತೆ. ನಿಮಗೆ ಸ್ವಲ್ಪ ಅನ್ನ ಥರನೇ ಇರಬೇಕು ಬಿಸಿಬೇಳೆ ಬಾತ್ ಅಂತಂದರೆ ಇಲ್ಲಿ 5 ಬದಲು 3 ಕಪ್ಪಿನಷ್ಟು ನೀರು ಹಾಕ್ಕೊಳ್ಳಿ. ನಾನು 5 ಕಪ್ ಹಾಕ್ತಾಯಿದ್ದೀನಿ, ಯಾಕೆಂದರೆ ನಮ್ಮ ಮನೆಯವರಿಗೆಲ್ಲ ಸ್ವಲ್ಪ ಸಾಫ್ಟಾಗಿ ಬೆಂದಿರಬೇಕು. ನಿಮಗೆ ಸ್ವಲ್ಪ ಅನ್ನ ಥರನೇ ಇರಬೇಕು ಅಂದರೆ 3 ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಈಗ ನೀರೆಲ್ಲ ಹಾಕಾಗಿದೆ. ಅದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಒಂದು 5 ವಿಸಲ್ ನಾವಿಂದ ಕೂಗಿಸ್ಬೇಕಾಗತ್ತೆ. ಇಲ್ಲ ಡೈರೆಕ್ಟಾಗಿಯೂ ಸಹ ನಾವು ಬೇಯಿಸ್ಕೋಬೋದು, ಆದರೆ ಕುಕ್ಕರಲ್ಲಾದರೆ ಬೇಗ ಬೇಯ್ದುಬಿಡುತ್ತೆ. ಈಗ ಕುಕ್ಕರ್ನ ಮುಚ್ಚಿಬಿಟ್ಟು ವಿಸಲ್ ಹಾಕಿಬಿಟ್ಟು 5 ವಿಸಲಿಂದ ನಾವಿಂದ ಕೂಗ್ಸೋಣ. ಈಗ ನೋಡಿ, 5 ವಿಸಲ್ ಆಗಿದೆ. ಕುಕ್ಕರು ಸಹ ಚೆನ್ನಾಗಿ ಆರಿದೆ. ಅನ್ನ, ಬೇಳೆ, ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ನಾನು ಮೊದಲೇ ಹೇಳ್ದಂಗೆ ತರಕಾರಿ ಹಾಕೋದು ನಿಮ್ಮ ಆಪ್ಷನ್ನಲ್ಲು. ಕೆಲವರು ಕ್ಯಾಪ್ಸಿಕಮ್ ಎಲ್ಲ ಹಾಕ್ತಾರೆ, ಆದರೆ ನನ್ನ ಒಪಿನಿಯನ್ ಏನು ಅಂತಂದರೆ ಕ್ಯಾಪ್ಸಿಕಮ್ ಹಾಕಿದರೆ ಅದು ಟೇಸ್ಟ್ ಡಾಮಿನೇಟ್ ಆಗೋಗ್ಬಿಡುತ್ತೆ. ಹಾಗಾಗಿ ತರಕಾರಿ ಇರಬೇಕು, ಆದರೆ ಇರಬಾರ್ದು, ಆ ಥರ ಇದ್ದರೆ ಬಿಸಿಬೇಳೆ ಬಾತ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಎಷ್ಟು ಕಮ್ಮಿ ತರಕಾರಿ ಹಾಕ್ಸೋತೀನೋ ಅಷ್ಟು ಕಮ್ಮಿ ಹಾಕಿಬಿಟ್ಟು ಸ್ವಲ್ಪ ಮೈಲ್ಡ್ ಫ್ಲೇವರ್ ಇರೋಂಥ ತರಕಾರಿನ ನಾನು ಸೇರಿಸೋದು. ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಸೈಡಲ್ಲಿ ತೆಗೆದಿಟ್ಕೊಳ್ಳೋಣ. ಇಲ್ಲಿ ನಾನು ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು 100 ml ನೀರಿನಲ್ಲಿ ನೆನೆಸ್ಬಿಟ್ಟು ಚೆನ್ನಾಗಿ ರಸ ಹಿಂಡಿಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ನಾನು ಒಂದು ಬಾಣಲಿನಲ್ಲಿ, ದಪ್ಪ ತಳದ ಬಾಣಲಿನಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಸೇರಿಸ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂದಮೇಲೆ ನಾನು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಗೋಡಂಬಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಕಡಲೆಕಾಯಿ ಬೀಜನೂ ಸಹ ನಾವು ಇಲ್ಲಿ ಸೇರಿಸ್ಕೋಬೋದು, ಇಲ್ಲ ಅಂದರೆ ತರಕಾರಿ ಜೊತೆನೂ ಸಹ ಸೇರಿಸ್ಕೋಬೋದು, ಬೇಯಿಸ್ಕೋಬೋದು, ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನಾನಿಲ್ಲಿ ಗೋಡಂಬಿ ಹಾಕ್ತಾಯಿದ್ದೀನಿ. ಒಂದೊಂದು ಸತಿ ನಾನು ಕಡಲೆಕಾಯಿ ಬೀಜನೂ ಸಹ ಸೇರಿಸಿ ಬೇಯಿಸ್ಬಿಟ್ಟು ಅದು ಸಹ ಚೆನ್ನಾಗಿರುತ್ತೆ. ಹಾಗೆಯೇ 2 ಮೆಣಸಿನ್ಕಾಯಿನೂ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾಯಿದ್ದೀನಿ. ಮಾಮೂಲಿ ಒಗ್ಗರಣೆ ಹಾಕೋ ಹಾಗೆ ನಾವಿಲ್ಲಿ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬಾಡಲಿ, ಒಂಥರ ಫ್ಲೇವರ್ ಎಲ್ಲ ಬಿಟ್ಕೋಬೇಕು ಒಗ್ಗರಣೆಯಲ್ಲಿ. ಅದಾದಮೇಲೆ ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಬಾಡಲಿ ಇದೆಲ್ಲ. ಮೆಣಸಿನ್ಕಾಯ್ದೆಲ್ಲ ಫ್ಲೇವರೆಲ್ಲ ಬಿಡಬೇಕು ಒಗ್ಗರಣೆಯಲ್ಲಿ. ಇದಾದಮೇಲೆ ನಾವು ಹುಣಸೆ ಹಣ್ಣಿನ ರಸ ಇಟ್ಕೊಂಡಿದ್ವಲ್ಲ, ಅದನ್ನು ನಾವು ಈ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಹುಣಸೆ ರಸ ಅದು ರಾ ಸ್ಮೆಲ್ ಹೋಗೋಕ್ಕೆ 10 ನಿಮಿಷ ಆಗಲೇಬೇಕು. ಹಾಗೆಯೇ ಆ ಹುಣಸೆ ರಸಕ್ಕೆ 1 ಸ್ಪೂನಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಇದನ್ನು ನಾವು ಕಮ್ಮಿ ಊರಿನಲ್ಲಿ ಕುದಿಸೋಣ. ಹಾಗೆ ಕುದಿಸಿದರೆ ಆ ಹಸಿ ಸ್ಮೆಲ್ ಹೋಗುತ್ತೆ, ಹುಣಸೆ ರಸದ ಹಸಿ ಸ್ಮೆಲ್ ಹೋಗುತ್ತೆ. ಅಲ್ಲಿವರೆಗೆ ನಾವು ಇದನ್ನ ಕುದಿಸ್ಬೇಕಾಗುತ್ತೆ. ಸುಮಾರು 10 ನಿಮಿಷ ಆಗುತ್ತೆ. ಆ ಕುದಿಬೇಕಾದ್ರೇ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಈಗ ಕುದಿಸ್ಲಿಲ್ಲ ಅಂತಂದರೆ ಹಸಿ ಸ್ಮೆಲ್ ಹೋಗಲ್ಲ, ಹುಣಸೆ ರಸ ಹಸಿ ಸ್ಮೆಲ್ ಹೋಗಲ್ಲ ಅಂದರೆ ಬಿಸಿಬೇಳೆಬಾತ್ ತಿನ್ನಬೇಕಾದ್ರೆ ಒಂಥರ ಹುಣಸೆ ಒಂಥರ ಸ್ಮೆಲ್ ಹೊಡೆಯುತ್ತೆ. ಹಾಗಾಗಿ ಇದನ್ನು ಒಂದು 10 ಮಿನಿಟ್ಸಿಂದ ಕುದಿಸ್ಲೇಬೇಕಾಗುತ್ತೆ. ನೋಡಿ ಎಲ್ಲ ಚೆನ್ನಾಗಿ ಕುದ್ದಿದೆ. ಕಮ್ಮಿ ಊರಿನಲ್ಲಿ ಇದನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಹಸಿ ಸ್ಮೆಲ್ ಹೋಗೋವರೆಗೆ ಕಾಯ್ದುಬಿಟ್ಟು ಇದಾದಮೇಲೆ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಇಂಗಿನ ಪುಡಿನೂ ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇದೇ ಟೈಮಲ್ಲಿ ನಾನು ಉಪ್ಪನ್ನು ಸಹ ಸೇರಿಸಿದ್ದೀನಿ, ಅದು ಆದರೆ ರೆಕಾರ್ಡ್ ಆಗಿಲ್ಲ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನೀವು ಸೇರಿಸ್ಕೊಳ್ಳಿ. ಇದಾದಮೇಲೆ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ನೀರು ಚೆನ್ನಾಗಿ ಕುದಿಬೇಕು. ಕುದೀತಾ ಇದೆ ಅನ್ನೋ ಟೈಮಲ್ಲಿ ನಾವು ಬೇಯಿಸಿಟ್ಕೊಂಡಂತಹ ಅಕ್ಕಿ, ಬೇಳೆ, ತರಕಾರಿ ಮಿಶ್ರಣ ಇರುತ್ತೆ ನೋಡಿ, ಅದನ್ನು ನಾವು ಇದಕ್ಕೆ ಸೇರಿಸೋಣ. ಈ ರೀತಿ ನೀವು ಒಂದ್ಸತಿ ಬಿಸಿಬೇಳೆಬಾತ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಕೆಲವರು ಏನು ಮಾಡ್ತಾರೆ ಅಂತಂದರೆ ತರಕಾರಿ ಎಲ್ಲ ಬೇಯಿಸ್ಬಿಟ್ಟು ಅದಕ್ಕೆ ಹುಣಸೆ ರಸ ಹಾಕ್ಬಿಟ್ಟು ಪೌಡ್ರೆಲ್ಲ ಹಾಕ್ಬಿಡ್ತಾರೆ. ಆದರೆ ಈ ರೀತಿ ಒಂದ್ಸತಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್. ಆ ಹುಣಸೆ ರಸನ ಚೆನ್ನಾಗಿ ಕುದಿಸ್ಬೇಕು, ಸ್ಮೆಲ್ ಹೋಗಬೇಕು. ಅದಾದಮೇಲೆ ನಾವು ನೀರು ಹಾಕ್ಬಿಟ್ಟು ಈ ಥರ ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿದರೆ ಅದು ಫ್ಲೇವರೇ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಸಹ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ಅಕ್ಕಿ, ಬೇಳೆ, ತರಕಾರಿ ಎಲ್ಲ ಚೆನ್ನಾಗಿ ಕುದ್ಬಿಟ್ಟು ಒಂದು ಮಾಸ್ ಥರ ಆಗಬೇಕು, ಅಲ್ಲಿವರೆಗೆ ಇದನ್ನ ಕುದಿಸೋಣ. ಹೈ ಫ್ಲೇಮಲ್ಲೇ ಕುದಿಸಿ. ಎಲ್ಲ ಚೆನ್ನಾಗಿ ಬೆಂದಿದೆ, ಬಟ್ ಇದೆಲ್ಲ ಕಂಬೈನ್ ಆಗಬೇಕಲ್ವ, ಹಾಗಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಕುದಿಸಿ. ಈಗ ನೋಡಿ ನಾನಿಲ್ಲಿ 2.5 ಸ್ಪೂನಷ್ಟು ಬಿಸಿಬೇಳೆಬಾತ್ ಪೌಡ್ರನ್ನ ಒಂದು ಬೌಲ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಬಿಸಿಬೇಳೆಬಾತ್ ಪೌಡ್ರ್ ಮನೆಯಲ್ಲೇ ಮಾಡಿದ್ದು. ಈ ವಿಡಿಯೋನ ಆಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ದಯವಿಟ್ಟು ನೀವೆಲ್ಲ ನೋಡಿ ಡೀಟೇಲಾಗಿ ಟೇಸ್ಟಿಯಾಗಿ ಬಿಸಿಬೇಳೆಬಾತ್ ಪೌಡ್ರ್ ಮಾಡೋದು ಹೇಗೆ ನಾನು ವಿಡಿಯೋಲಿ ಡಿಸ್ಕ್ರೈಬ್ ಮಾಡಿದ್ದೀನಿ. ನಾವು ತೊಗೊಂಡಿರೋಂಥ 1 ಕಪ್ಪು ಅಕ್ಕಿ, 1 ಕಪ್ಪು ಬೇಳೆ, 1 ಕಪ್ಪು ತರಕಾರಿಗೆ 2.5 ಸ್ಪೂನಷ್ಟು ಬಿಸಿಬೇಳೆಬಾತ್ ಪೌಡ್ರ್ ಸಾಕಾಗುತ್ತೆ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಸಹ ನಾವು ಅಲ್ಲಿ ಅನ್ನ ಬೇಯ್ತಿದೆ ನೋಡಿ, ಅನ್ನ ಬೇಳೆ ಅದಕ್ಕೆ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡೋಣ. ಇಲ್ಲ ಡೈರೆಕ್ಟಾಗಿ ಪೌಡ್ರ್ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಗಂಟಾಗಿ ಹೋಗ್ಬಿಡುತ್ತೆ, ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಮಧ್ಯೆ ಒಂದ್ಸತಿ ಗಂಟು ಸಿಕ್ಬಿಡುತ್ತೆ. ಹಾಗಾಗಿ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಹಾಕಿದರೆ ಗಂಟಾಗೋ ಸಾಧ್ಯತೆ ತುಂಬಾ ಕಮ್ಮಿ, ಗಂಟು ಆಗಲ್ಲ ಆ್ಯಕ್ಚುಲಿ. ಇಷ್ಟು ಮೆಷರ್ಮೆಂಟ್ಗೆ 1 ಲೋಟ ಅಕ್ಕಿ, 1 ಲೋಟ ಬೇಳೆ, ಸ್ವಲ್ಪ ತರಕಾರಿಗೆ 2.5 ಸ್ಪೂನಷ್ಟು ಬಿಸಿಬೇಳೆಬಾತ್ ಪೌಡ್ರು ಸಾಕು. ಇದು ಮನೇಲಿ ಮಾಡಿರೋ ಅಂಥ ಬಿಸಿಬೇಳೆಬಾತ್ ಪೌಡ್ರು. ನೀವು ಅಂಗಡಿನಲ್ಲಿ ಯಾವ ಬ್ರ್ಯಾಂಡ್ ತೊಗೊಳ್ತಿರೋ ಅದ್ರ ಮೇಲೆ ನೀವು ಹಾಕ್ಕೊಳ್ಳಿ. MTR ಪೌಡ್ರ್ ಅಂದರೂ ಇದೇ ಸೇಮ್ ಮೆಷರ್ಮೆಂಟ್ ಸಾಕು. ನಾನು ಮಾಡಿರೋಂಥ ಪೌಡ್ರು ಸೇಮ್ MTR ಪೌಡ್ರ್ ಥರನೇ ಅದೇ ಟೇಸ್ಟು, ಅದೇ ಫ್ಲೇವರು, ಅದೇ ಕಲರು. ಆ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ, ಲಿಂಕನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ದಯವಿಟ್ಟು ನೀವೆಲ್ಲ ನೋಡಿ. ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಿ ಒಂದು 2 ನಿಮಿಷ ಕುದ್ರೆ ಸಾಕು. ಪೌಡ್ರ್ ಹಾಕಿದ ಮೇಲೆ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಪೌಡ್ರನ್ನ ಸಹ ನಾವು ಕ್ಲೀನಾಗಿ ನಾವು ಹುರಿದು ಮಾಡ್ಕೊಂಡಿರೋದ್ರಿಂದ ಪೌಡ್ರ್ ಹಾಕಿದ ಮೇಲೆ ಒಂದು 2 ನಿಮಿಷ ಕುದ್ರೆ ಸಾಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಬಿಸಿಬೇಳೆಬಾತ್ ಸಹ ರೆಡಿಯಾಗಿದೆ ನೋಡಿ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಬಿಸಿಬೇಳೆಬಾತ್ ಪೌಡ್ರಿಗೆ ಕೊಬ್ಬರಿ ತುರಿ ಹಾಕಲಿಲ್ಲ ಅಂದರೆ ಈ ಸ್ಟೇಜಲ್ಲಿ ಕೊಬ್ಬರಿ ತುರಿ ಹಾಕ್ಬಿಟ್ಟು ಕುದಿಸಿ. ಆದರೆ ನಾನು ಮಾಡಿರೋಂಥ ಬಿಸಿಬೇಳೆಬಾತ್ ಪೌಡ್ರಲ್ಲಿ ಕೊಬ್ಬರಿ ತುರಿ ಹಾಕಿದ್ದೀನಿ. ನೀವು ಅಂಗಡಿಯಿಂದ ಏನಾದರೂ ಬಿಸಿಬೇಳೆಬಾತ್ ಪೌಡ್ರ್ ತಂದರೆ ನೀವು ಈ ಸ್ಟೇಜಲ್ಲಿ ಕೊಬ್ಬರಿ ತುರಿ ಹಾಕಿ 1-2 ಸ್ಪೂನಷ್ಟು. ಇದೆಲ್ಲ ಕುದೀತಿದೆ ಅಂದಮೇಲೆ 1-2 ಸ್ಪೂನಷ್ಟು ತುಪ್ಪ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಬಿಸಿಬೇಳೆಬಾತು ಟೇಸ್ಟಿಯಾದಂಥ ಬಿಸಿಯಾದಂತಹ ಸೂಪರಾಗಿ ಹೆಲ್ತಿಯಾಗಿರೋಂತಹ ಬಿಸಿಬೇಳೆಬಾತ್ ರೆಡಿಯಾಗಿದೆ. ಇದನ್ನು ರೈತ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಜೊತೆ, ತೆಂಗಿನಕಾಯಿ ಚಟ್ನಿ ಜೊತೆ ನಮ್ಮ ಮನೆಯವರಿಗೆಲ್ಲ ತುಂಬಾ ಇಷ್ಟ, ತುಂಬಾ ರುಚಿಯಾಗಿರುತ್ತೆ. ಹಪ್ಪಳ, ಉಪ್ಪಿನಕಾಯಿ, ಸಂಡಿಗೆ, ಚಿಪ್ಸ್ ಜೊತೆ ಸಹ ತುಂಬಾ ಚೆನ್ನಾಗಿರುತ್ತೆ. ಏನೂ ಇಲ್ಲ ಅಂದರೆ ಪ್ಲೇನಾಗಿ ಬರೀ ಬಿಸಿಬೇಳೆಬಾತನ್ನ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗೆ ತುಂಬಾ ಹೆಲ್ದಿ. ಹಾಗೆ ಖಾರ ಬುಂದಿ ಜೊತೆನೂ ಸಹ ತುಂಬಾ ಚೆನ್ನಾಗಿರುತ್ತೆ. ರುಚಿಯಾದ ಹೆಲ್ದಿಯಾದ ಬಿಸಿಬೇಳೆಬಾತು ರೆಡಿಯಾಗಿದೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಟಚ್ ಮಾಡಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲರಿಗಿಂತ ಮುಂಚೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋನ ವಾಟ್ಸಪ್ನಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ.
ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.